ಆಮೇಲೆ ಆಮೇಲೆ ಕ್ವಶನ್ಸ್ ಕೇಳ್ತೀನಿ ಹೇಳಿ. ಇಲ್ಲಿ ನೋಡಿ ಒಂದು ನಿಮಿಷ. ಕಾಂಬಿನೇಷನ್ ರಿಯಾಕ್ಷನ್ ಅಂತಂದ್ರೆ ಬರ್ನಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇದನ್ನ ಕಂಬಷನ್ ಅಂತಾನೂ ಕರೀತಾರೆ, ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಕಂಬೈನ್ ಆಗುತ್ತೆ. ಕಾಂಬಿನೇಷನ್ ರಿಯಾಕ್ಷನ್ ಕೆಳಗಡೆ ಬರೋದು ಕಂಬಷನ್. ಇಲ್ಲಿ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಸುಡಬೇಕು. ಏನ್ ಮಾಡ್ಬೇಕು? ಏನ್ ಸಿಗುತ್ತೆ? ಹೀಟ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಆಮೇಲೆ ಜಾಸ್ತಿ ಹೀಟ್ ಸಿಗುತ್ತೆ. ಏನ್ ಸಿಗುತ್ತೆ? ಅರ್ಥ ಆಯ್ತಲ್ವಾ? ಇಷ್ಟ ತುಂಬಾ ಈಸಿ ಇದೆ. ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಬರ್ನಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ನಾವೇನ್ ಮಾಡ್ಬೇಕು? ಕಾಂಬಿನೇಷನ್. ಯಾಕೆ ಕಾಂಬಿನೇಷನ್ ರಿಯಾಕ್ಷನ್ ಕಂಬಷನ್ ಕಾಂಬಿನೇಷನ್ ರಿಯಾಕ್ಷನ್ ಯಾಕೆ ಕರಿತೀವಿ ಅಂದ್ರೆ ಆಕ್ಸಿಜನ್ ಕಂಬೈನ್ ಆಗುತ್ತೆ. ಏನಾಗುತ್ತೆ? ಆರ್ಗ್ಯಾನಿಕ್ ಕಾಂಪೌಂಡ್ ಜೊತೆಗೆ ಆಕ್ಸಿಜನ್ ಇದ್ರೇನೆ ಬರ್ನಿಂಗ್ ಆಗೋದು. ಅದಕ್ಕೆ ಇದನ್ನು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಆದ್ಮೇಲೆ ಏನಾಗುತ್ತೆ? ಏನು ನಮ್ಗೆ ಔಟ್ ಪ್ರಾಡಕ್ಟ್ಸ್ ಏನ್ ಸಿಗುತ್ತೆ? ತುಂಬಾ ಅದಕ್ಕೆ ನೋಡಿ ನಾವು ಮೀಥೇನ್ ಗ್ಯಾಸ್ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ. ಏನ್ ಗ್ಯಾಸ್? ಬ್ಯೂಟೇನ್. ಅದು ಮೀಥೇನ್ ಗ್ಯಾಸ್ ಯಾವ್ದಾದ್ರು ಗೋಬರ್ ಗ್ಯಾಸ್ ಬರುತ್ತಲ್ಲ, ಅದರಲ್ಲಿ ಮೀಥೇನ್ ಗ್ಯಾಸ್ ಇರುತ್ತೆ. ನಾವು ಯೂಸ್ ಮಾಡ್ತಾ ಇರೋದು ಬ್ಯೂಟೇನ್. ನೋಡಿ, ಅದು ಅವೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ತುಂಬಾ ನಮಗೆ ಇದು ಸಿಗುತ್ತೆ, ಎನರ್ಜಿ, ಹೀಟ್ ಸಿಗುತ್ತೆ. ಅದಕ್ಕೆ ನಾವು ಅದನ್ನೇ ಯೂಸ್ ಮಾಡ್ತಾ ಇರೋದು. ನಾವು ಗ್ಯಾಸ್ ಯೂಸ್ ಮಾಡ್ತಾ ಇದೀವಲ್ಲ, ಇಟ್ ಇಸ್ ಬ್ಯೂಟೇನ್. ಇದು ಅರ್ಥ ಆಯ್ತಾ? ನೋಡಿ, ಕಾಂಬಿನೇಷನ್ ರಿಯಾಕ್ಷನ್ ಬರ್ಕೊಳ್ಳಿ. ಕಾಂಬಿನೇಷನ್ ರಿಯಾಕ್ಷನ್ ಬರ್ನಿಂಗ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬರ್ಕೊಂಡು ನಾವೇನ್ ಮಾಡ್ತೀವಿ? ಆಕ್ಸಿಜನ್ ಉರಿಸಿದಾಗ ಏನ್ ಸಿಗುತ್ತೆ ನಮ್ಗೆ? ಸೊ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಹೇಳಿದ್ರಲ್ಲ ಈಗ ನೀವು, ಏನೇನ್ ಸಿಗ್ಬೇಕು? ಕಾರ್ಬನ್ ಡೈಆಕ್ಸೈಡ್. ಇನ್ನೇನ್ ಸಿಗ್ಬೇಕು? ವಾಟರ್ ಪ್ಲಸ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಅಂಡ್ ಲೈಟ್. ಇದು ಸಿಗುತ್ತೆ. ಇದಾಗಿಲ್ಲ 100%. ಇದು ಏನಾಗಿಲ್ಲ? ಬ್ಯಾಲೆನ್ಸ್ ಆಗಿದೆ. ಮಾಡೋಣ ಬ್ಯಾಲೆನ್ಸ್. ಇಲ್ಲಿ 2 ಹಾಕ್ಬಿಟ್ಟು ಇಲ್ಲಿ 2 ಹಾಕಿದ್ರೆ ಆಗೋಯ್ತು. ನೋಡಿ ಈಗ ಸಿ ಎಷ್ಟು? ಅಲ್ಲಿ ಸಿ ಎಷ್ಟು? ಆಕ್ಸಿಜನ್ ಎಷ್ಟು? ಅಲ್ಲ, ಇಲ್ಲಿ 2 ಇಲ್ಲಿ 2 ಎಷ್ಟಾಯ್ತು? 2 ಹಾಕಿದಕ್ಕೆ 2 1 2 ಆಯ್ತಲ್ಲ, ಇಲ್ಲಿ 2 4. ಆಮೇಲೆ ಹೈಡ್ರೋಜನ್ ಎಷ್ಟು? 4. ಇಲ್ಲಿ 2 2 ಹಾಕಿದಕ್ಕೆ ಎಷ್ಟಾಯ್ತು? ರೈಟ್. ಸೊ ಇದು ರಿಯಾಕ್ಷನ್. ಇನ್ನೊಂದು ಬರೀ ಮೀಥೇನ್ ಸುಡೋದಲ್ಲ. ಇವಾಗ ಆಲ್ಕೋಹಾಲ್ ನೋಡಿ, ಆಲ್ಕೋಹಾಲ್ ಸುಟ್ಬಿಡ್ಬೋದು ನಾವು, ಅದನ್ನು ಹತ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಬೆಂಕಿ. ಅದಕ್ಕೆ ಒಬ್ರು ಯಾರೋ ನಮ್ಮ ಕಡೆಯವರು ಅಂದ್ರೆ ನಮ್ಮ ಊರಿನಲ್ಲಿ ಹಂಗೇನೇನೆ ಇದು ಏನು ಸುತ್ತೀನಿ ಎಥೆನಾಲ್, CH3 CH2OH. ಇದನ್ನು ಎಥೆನಾಲ್. ಆಲ್ಕೋಹಾಲ್ ಇದೆಯಾ? 2 ಕಾರ್ಬನ್, ಒಂದು 3 ಹಾಕ್ಬೇಕು, ಒಂದು 2 ಹಾಕ್ಬೇಕಾ? ಆಕ್ಸಿಜನ್ ಸಿಕ್ಕಿದ್ರೆ ಮಾತ್ರ, ಕಂಬೈನ್ ಆದ್ರೆ ಮಾತ್ರ. ಆಕ್ಸಿಜನ್ ಇಲ್ಲ ಅಂದ್ರೆ ಉರಿಯಲ್ಲ. ಆಕ್ಸಿಜನ್ ಸಿಕ್ತು ಅಂದ್ರೆ ಉರಿದು ಬಿಟ್ಟು ಸೇಮ್ ಪ್ರಾಡಕ್ಟ್ ಏನೇನ್ ಸಿಗುತ್ತೆ? ಅದಕ್ಕೆ ಎಣ್ಣೆ ಹತ್ರ, ಎಣ್ಣೆಗೂ ಬೆಂಕಿಗೂ ಕೇರ್ಫುಲ್ ಆಗಿರ್ಬೇಕು. ಅರ್ಥ ಆಯ್ತಲ್ವಾ? ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಸಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಪ್ಲಸ್ ಸರ್, ನಾಳೆ ಸೋಷಿಯಲ್ ಟ್ಯೂಷನ್ ಇರ್ತೀರಾ? ಇಲ್ಲಿ ವೆರಿ ಗುಡ್. ಬರ್ಕೊಳ್ಳಿ, ನೋಟ್ ಬರ್ಕೊಳ್ಳಿ. ಇದು ಸಖತ್ ಇಂಪಾರ್ಟೆಂಟ್. ಕೆಳಗಡೆ ನೋಟ್ ಅಂತ ಇದಾದ್ಮೇಲೆ ನೋಟ್ ಅಂತ ಬರ್ಕೊಂಡು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಮೀಥೇನ್, ಈಥೇನ್, ಪ್ರೋಪೇನ್ ಏನುಗಳು ಏನಿರ್ತಾವಲ್ಲ, ಏನು ಅವೆಲ್ಲ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಮೀಥೇನ್ ಏನಿರೋದು ಅಂದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸಿಂಗಲ್ ಬಾಂಡ್, ಯು ಮೀನ್ ಸಿಂಗಲ್ ಬಾಂಡ್ ಇರೋವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಡರ್ಗೋ ಕಂಬಷನ್. ಬ್ಲೂ ಫ್ಲೇಮ್ ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇದು ಸ್ವಲ್ಪ ಕೇಳಿದ್ದಾರೆ ಎಷ್ಟೊಂದ್ ಸರಿ. ಅಂಡರ್ಗೋ ಕಂಬಷನ್
gives blue flame. Saturated hydrocarbon undergo combustion gives blue flame. Undergo complete combustion. ಅದಕ್ಕೆ ನೋಡಿ ನಮ್ಮ ಮನೆಯಲ್ಲಿ ಬ್ಲೂ ಕಲರ್ ಬರ್ತಾ ಇದೆಯಲ್ಲ ಗ್ಯಾಸ್ ರೀ. ಯಾಕೆ ಅಂದ್ರೆ ನಾವು ಬ್ಯೂಟೇನ್ ಯೂಸ್ ಮಾಡ್ತಾ ಇದೀವಿ. ಏನ್ ಯೂಸ್ ಮಾಡ್ತಾ ಇದೀವಿ? ಬ್ಯೂಟೇನ್. ಏನ್ ಬ್ಯೂಟೇನ್ ಯೂಸ್ ಮಾಡ್ತಾ ಇದೀವಿ. ನಮ್ಮ ಮನೇಲಿ ಗ್ಯಾಸ್ ಆಗ್ತಾ ಇರೋದು LPG ಈಸ್ ಕೇಳಿದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಯೂಸ್ ಮಾಡೋ ಗ್ಯಾಸ್ ಯಾವುದು ಅಂತ. ಇಟ್ ಇಸ್ ಎ ಬ್ಯೂಟೇನ್. HP LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಆ ಗ್ಯಾಸ್ ಹೆಸರು ಏನು ಅಂದ್ರೆ ಬ್ಯೂಟೇನ್. ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. Unsaturated hydrocarbon incomplete combustion. Incomplete combustion. Unsaturated hydrocarbon undergo incomplete combustion gives yellow sooty flame. Yellow SOOTY. Yellow sooty flame. ಸೂಟಿ. ಹೇಳಿ ಯಾಕೆ ಯೆಲ್ಲೋ ಕಲರ್ ಬರುತ್ತೆ ಅಂದ್ರೆ ಅದಕ್ಕೆ ಬೇಕಾದಷ್ಟು ಆಕ್ಸಿಜನ್ ಸಿಗಲ್ಲ. ಬಿಕಾಸ್ ಎನಫ್ ಆಕ್ಸಿಜನ್ ಇಸ್ ನಾಟ್ ಸಪ್ಲೈಡ್. ಇನ್ಸಫಿಶಿಯಂಟ್ ಆಕ್ಸಿಜನ್ ಅಥವಾ ಎನಫ್ ಆಕ್ಸಿಜನ್ ಇಸ್ ನಾಟ್ ಸಪ್ಲೈಡ್ ಟು ದ ಆರ್ಗ್ಯಾನಿಕ್ ಕಾಂಪೌಂಡ್. Unsaturated hydrocarbon undergo incomplete combustion gives yellow sooty flame because enough oxygen is not supplied. ತುಂಬಾ ಬೇಕು, ಅಷ್ಟು ಆಕ್ಸಿಜನ್ ಸಿಗಲ್ಲ, ಅದಕ್ಕೆ ಯೆಲ್ಲೋ ಕಲರ್ ಉರಿತಾರೆ. ಬಿಕಾಸ್ enough or sufficient oxygen is not supplied ಬ್ಯಾಗ್ಸ್ ಕ್ಯಾಂಡಲ್ ಅಲ್ಲ to the organic compound. ಬ್ಯಾಗ್ಸ್ ಕ್ಯಾಂಡಲ್ ಅಲ್ಲ ಅದೆಲ್ಲ ಉರಿಯಕ್ಕೆ ನೀನು ಅಷ್ಟು ಆಕ್ಸಿಜನ್ ಇನಫ್ ಆಕ್ಸಿಜನ್ ಸಿಗಲ್ಲ. ಅದಕ್ಕೆ ಅದೆಲ್ಲ ಯೆಲ್ಲೋ ಕಲರ್ ಬರೋದು. ಫ್ಲೇಮ್ ಇದಲ್ಲ. ಸೌದೆ ಹುಡುಗರು ಅಷ್ಟೇ, ಅದಕ್ಕೆ ಜಾಸ್ತಿ ಆಕ್ಸಿಜನ್ ಬೇಕು, ನೀನ್ ಕೊಡಲ್ಲ, ಅದಕ್ಕೆ ಯೆಲ್ಲೋ ಕಲರ್ ಬರುತ್ತೆ. ಪಂಪ್ ಸ್ಟವ್ ಎಲ್ಲ ನೋಡು, ಸಿಮೆಂಟ್ ಸ್ಟವ್ಸ್ ಮುಂಚೆ ಇದ್ರು, ಕಾಂಬಿನೇಷನ್ ಏನಾಯ್ತು? ಬಾರೋ ಆಕ್ಸಿಡೇಷನ್ ರಿಯಾಕ್ಷನ್ ಅದನ್ನು ಮಾಡ್ತೀವಿ. ಅಡಿಷನ್ ರಿಯಾಕ್ಷನ್ ಅಡಿಷನ್